ನಾನೇ ಬೇಕು ಫುಟೇಜ್ಗೋಸ್ಕರ. ಜನರಿಗೆ ತೋರಿಸ್ಲಿಕ್ಕೆ ನಾನು ಧ್ರುವಂತ್ ಜೊತೆಗೆ ಇದೆ 2 ಫುಟೇಜ್. ಕೇಳಿದ್ರಲ್ಲ ವೀಕ್ಷಕರೇ, ಈಗ ರಕ್ಷಿತ್ ಅವರು ಸಿಕ್ಕಾಪಟ್ಟೆ ಸಿಟ್ಟಾಗಿದ್ದಾರೆ. ಧ್ರುವಂತ್ ಅವ್ರು ಏನೇ ಮಾತಾಡಿದ್ರು ಕೂಡ ಅದು ತಪ್ಪಾಗಿ ಅರ್ಥ ಆಗ್ತಿದೆಯೋ ಅಥವಾ ತಪ್ಪಾಗಿ ರಕ್ಷಿತ್ ಅವ್ರು ಅರ್ಥ ಮಾಡ್ಕೊತಿದಾರೋ ಗೊತ್ತಿಲ್ಲ. ಆದರೆ ಧ್ರುವಂತ್ ಅವ್ರ ಮಾತಲ್ಲಂತೂ ನಿಜವಾಗ್ಲೂ ಕೂಡ ಸ್ವಲ್ಪನೂ ಕೂಡ ಟ್ರಸ್ಟ್ ಇಡೋಕ್ಕೆ ಆಗಲ್ಲ. ಅವರು ಹಿಂದೊಂದು ಮುಂದೊಂದು ಮಾತಾಡ್ತಾ ಇದ್ದಾರೆ ಅಂತ ರಕ್ಷಿತ್ ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಆದರೂ ಕೂಡ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ, ಗೋಡೆಗಳ ಹತ್ರ ಅಲ್ಲಿ ಮತ್ತು ಮಂಚದ ಹತ್ರ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಮಾತಾಡಲೇಬೇಕು. ಕೆಲವೊಂದು ವಿಚಾರಗಳನ್ನ ಸೂಕ್ಷ್ಮವಾಗಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಧ್ರುವಂತ್ ಅವ್ರದ್ದು ವಾದ ವಿವಾದ ಏನಿದೆ ಮತ್ತು ರಕ್ಷಿತ್ ಅವ್ರದ್ದು ವಾದ ವಿವಾದ ಏನಿದೆ, ಫೂಟೇಜ್ಗೋಸ್ಕರ ಇಲ್ಲಿ ರಕ್ಷಿತ್ ಅವರು ಇನ್ನೊಬ್ಬರನ್ನ ಯೂಸ್ ಮಾಡ್ಕೊತಿದಾರ. ಖಂಡಿತವಾಗ್ಲೂ ಯಾರನ್ನೂ ಕೂಡ ಯೂಸ್ ಮಾಡ್ಕೊತಿಲ್ಲ. ಕೆಲವೊಬ್ರು ಯೂಸ್ ಮಾಡ್ಕೊತ ಇರ್ಬೋದು, ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊತಿದ್ದಾರೆ. ಆದರೆ ಅವ್ರಿಗೆ ಫೂಟೇಜು ಸಿಗ್ತಲ್ಲ ಅಷ್ಟೇ. ಈಗ ಧ್ರುವಂತ್ ಅವ್ರು ಹೇಳ್ತಾ ಇರೋದು ಒಂದು ರೀತಿ, ಆದರೆ ರಕ್ಷಿತ್ ಅವ್ರು ಹೇಳ್ತಾ ಇದ್ದಾರೆ ಮೊದಲನೇ ದಿವಸದಿಂದ ನಾನಿಲ್ಲಿ ಫೂಟೇಜು ನನ್ನಿಂದನೇ ನನಗೆ ಫೂಟೇಜು, ನಾನಿಲ್ಲಿ ಬೇರೆಯವರಿಂದ ಫೂಟೇಜು ತೊಗೊತಿಲ್ಲ ಅಂತಂದ್ಬಿಟ್ಟು. ಅದಕ್ಕೆ ನಿನ್ನ ಮೇಲೆ ಹೇಗೆ ನಂಬಿಕೆ ಇಟ್ಕೋಬೇಕು ಅಂತ ಕೂಡ ಇಲ್ಲಿ ಧ್ರುವಂತ್ ಅವರು ಕೇಳ್ತಾರೆ. ನಿಮಗೆ ಇಷ್ಟ ಇದ್ದರೆ ನಮ್ಮ ಸರ್ಕಲಲ್ಲಿ ಬಂದು ಇರಿ, ನನ್ನ ಮೇಲೆ ಇಲ್ಲಿ ಟ್ರಸ್ಟ್ ಇಡಿ ಅಂತ ಯಾರಿಲ್ಲಿ ಹೇಳ್ತಾ ಇದ್ದಾರೆ ಅಂತ ಕೂಡ ರಕ್ಷಿತ್ ಅವರು ಫುಲ್ ಗರಂ ಆಗಿದ್ದಾರೆ. ರಕ್ಷಿತ್ ಅವ್ರು ಹೇಳ್ತಿರೋದಲ್ಲಿ ಏನೂ ಕೂಡ ತಪ್ಪಿಲ್ಲ ಅಂತ ಅನ್ನಿಸ್ತದೆ. ಇಲ್ಲಿ ಧ್ರುವಂತ್ ಅವ್ರು ಏನಕ್ಕೆ ರಕ್ಷಿತ್ ಅವ್ರ ಮೇಲೆ ಟ್ರಸ್ಟ್ ಇಡಬೇಕು? ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ, ಇಷ್ಟ ಇದ್ದರೆ ಮಾತಾಡ್ಬೋದು, ಕಷ್ಟ ಇತ್ತು ಅಂದರೆ ಸುಮ್ಮನೆ ಇರ್ಬೋದು. ಆದರೆ ಈಗ ಸೀಕ್ರೆಟ್ ರೂಮಲ್ಲಿ ಇದ್ದಾರಲ್ವಾ, ಕೆಲವೊಂದು ಪ್ರಶ್ನೆಗಳು ಕೇಳಬೇಕಾದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಕೇಳಬೇಕಾಗುತ್ತೆ. ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ ಅದು ಧ್ರುವಂತ್ ಅವ್ರಿಗೆ ಅರ್ಥ ಆಗ್ತಲ್ಲ. ಹೌದು, ಇಲ್ಲಿ ಯಾರನ್ನ ಫೂಟೇಜ್ಗೋಸ್ಕರ ಯೂಸ್ ಮಾಡ್ಕೊತಿದ್ದಾರೆ? ಇಲ್ಲಿ ಧ್ರುವಂತ್ ಅವರು ಬಿಗ್ ಬಾಸ್ ಮೇಲೆ ಯಾರ ಹತ್ರನೂ ಕೂಡ ಮಾತಾಡೇ ಇಲ್ವಾ? ಇಲ್ಲಿ ಅವರು ಅಶ್ವಿನಿ ಅವ್ರ ಹತ್ರ ಜಾಸ್ತಿ ಮಾತಾಡಿದ್ದಾರೆ. ಅಂದರೆ ಧ್ರುವಂತ್ ಅವರು ಅಶ್ವಿನಿ ಅವರಿಂದ ಫೂಟೇಜ್ ತೊಗೋಬೇಕು ಅಂತಂದ್ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರ ಜೊತೆ ಮಾತಾಡಿದ್ರ. ಖಂಡಿತವಾಗ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಒಪಿನಿಯನ್ನು ಇಲ್ಲಿ ಇರುತ್ತೆ. ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಅದೇ ರೀತಿ ಇದೆ. ಆದರೆ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಮೊದಲನೇ ದಿವಸದಿಂದನೂ ಕೂಡ ಇವತ್ತಿನವರೆಗೂ ಫೂಟೇಜು ನನ್ನಿಂದಲೇ ನನಗೆ ಫೂಟೇಜು, ನಾನು ಬೇರೆಯವರಿಂದ ಯಾವುದೇ ಒಂದು ಫೂಟೇಜ್ನ ಬಯಸಿಲ್ಲ ಮತ್ತು ಬಯಸೋದು ಇಲ್ಲ ಅಂತ ಕೂಡ ಇಲ್ಲಿ ಡೈರೆಕ್ಟಾಗಿ ಮಕ್ಕದ ಮೇಲೆ ಹೊಡೆದಂಗೆ ಹೇಳಿದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಈಗ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಅವರು ಮತ್ತು ಇಲ್ಲಿ ರಕ್ಷಿತ್ ಅವರು ಇದ್ದಾರೆ. ಇವರಿಬ್ಬರ ಮೇಲೆ ನಿಮಗೆ ಯಾರ ಮೇಲೆ ಜಾಸ್ತಿ ಟ್ರಸ್ಟ್ ಇದೆ, ಅಂದರೆ ಯಾರನ್ನ ನೀವು ಜಾಸ್ತಿ ನಂಬ್ತೀರಾ? ಮತ್ತು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಓವರ್ ಆಗಿ ತೊಗೊಳಕ್ಕೆ ಹೋದರೆ ನೀವು ಯಾರ ಮೇಲೆ ಟ್ರಸ್ಟ್ ಇಡ್ತೀರಾ, ಯಾರನ್ನ ನಂಬಬಹುದು ಅಂತ ನಿಮಗನ್ಸುತ್ತೆ? ಈಗ ಏನು 13 ಜನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೋ ಅವರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ಯಾರ ಮೇಲೆ ನೀವು ಟ್ರಸ್ಟ್ ಇಡಬಹುದು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.